ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ SBIದಿಂದ ಹೊಸದಾಗಿ ಒಂದು ನೋಟಿಫಿಕೇಶನ್ ಬಂದಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಜಾಬ್ಗೆ ಕ್ವಾಲಿಫಿಕೇಶನ್ ಏನು ಬೇಕು, ಅದೇ ರೀತಿ ಎಕ್ಸಾಮ್ ಡೇಟ್, ಲಾಸ್ಟ್ ಡೇಟ್ ಯಾವುದು, ಅದೇ ರೀತಿ ಎಕ್ಸಾಮ್ ಫೀ ಯಾವ ಥರ ಇರುತ್ತೆ, ಅದೇ ರೀತಿ ಎಕ್ಸಾಮ್ ಸೆಂಟರ್ ಯಾವುದಾರೆ, ಅದೇ ರೀತಿ ಎಷ್ಟು ಪೋಸ್ಟ್ ಖಾಲಿ ಇವೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. SBI ದವರು ಯಾವ ಪೋಸ್ಟಿಗೆ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ನೋಡಿ, ಜೂನಿಯರ್ ಅಸೋಸಿಯೇಟ್ಸ್ ಕಸ್ಟಮರ್ ಸಪೋರ್ಟ್ಸ್ ಆ್ಯಂಡ್ ಸೇಲ್ಸ್ ಒಳಗೆ ನೋಡಿ. ಇದು ಏನು SC ST OBC ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ತವೆ. ಇದು ಡೇಟ್ ಬಂದುಬಿಟ್ಟು ನೋಡಿ 7/8/2026 27/8/2026 ನಿಮಗೆ ಅವಕಾಶ ಇರುತ್ತೆ ನೋಡಿ ಫ್ರೆಂಡ್ಸ್. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇವೆ ಮತ್ತು ಯಾವ್ಯಾವ ಕ್ಯಾಟಗರಿ ಖಾಲಿ ಇವೆ ಅಂತ ಹೇಳ್ತಾರೆ ನೋಡಿ. ಬೆಂಗಳೂರಲ್ಲಿ ಕರ್ನಾಟಕ, ಲ್ಯಾಂಗ್ವೇಜ್ ಬಂತು ಕನ್ನಡ ನೋಡಿ. SC 85, ST 35, ಟೋಟಲ್ 120 ಪೋಸ್ಟ್ ಖಾಲಿ ಇವೆ. ಅದೇ ರೀತಿ ಓವರ್ ಆಲ್ ಇಂಡಿಯಾ ನೋಡೋದಾದರೆ ಟೋಟಲ್ 1538 ಪೋಸ್ಟ್ಗಳು ಖಾಲಿ ಇರುತ್ತವೆ. ನೆಕ್ಸ್ಟ್ ಬಂದುಬಿಟ್ಟು ಏಜ್ ನೋಡೋದಾದ್ರೆ ಮಿನಿಮಮ್ 20 ವರ್ಷ ಆಗಿರಬೇಕು. ಅದೇ ರೀತಿ ಮ್ಯಾಕ್ಸಿಮಮ್ 28 ವರ್ಷ ಇರುತ್ತೆ. ಅದೇ ರೀತಿ OBC ಅಭ್ಯರ್ಥಿಗಳು 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ರೀತಿ SC ST ವಿದ್ಯಾರ್ಥಿಗಳು 5 ವರ್ಷ, PWD OBC 13 ವರ್ಷ. ನೆಕ್ಸ್ಟ್ ಬಂದುಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು ನೋಡಿ, ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕತ್ತೆ. ಅದು ನೋಡಿ 31/12/2026 ಒಳಗೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅದೇ ರೀತಿ ಯಾವ್ದಾದ್ರು ಲಾಸ್ಟ್ ಸೆಮ್ಮಲ್ಲಿ, ಈ ಸಲ ಲಾಸ್ಟ್ 6 ಸೆಮ್ಮಲ್ಲಿ ಇರ್ತಲ್ಲ, ಅವರಿಗೂ ಕೂಡ ಹೇಳ್ತಿದ್ದಾರೆ ನೋಡಿ. ನೀವು ಎಕ್ಸಾಮ್ ಕುಂಡಿರ್ಬೋದು, ಆದರೆ ಏನು ನಿಮ್ಮದು 31/12/2026 ಒಳಗೆ ನಿಮ್ಮ ರಿಸಲ್ಟ್ ಬರಬೇಕು, ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಕ್ಲಿಯರ್ ಆಗಬೇಕು ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ 3 ಸ್ಟೆಪ್ಪಲ್ಲಿ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ನಡೆದಿದೆ. 1ನೇ ಸ್ಟೆಪ್ಪಲ್ಲಿ ಪ್ರಿಲಿಮಿನರಿ ಎಕ್ಸಾಮ್, 2ನೇದು ಮೇನ್ ಎಕ್ಸಾಮ್, 3ನೇದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. 1ನೇದು ಪ್ರಿಲಿಮಿನರಿ ಎಕ್ಸಾಮ್ ನೋಡೋದಾದರೆ ನೋಡಿ, ಪ್ರಿಲಿಮಿನರಿ ಎಕ್ಸಾಮ್ ನಿಮಗೆ 100 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ನೋಡಿ ಟಾಪಿಕ್ ಈ ಥರ ಇದೆ. ಇಂಗ್ಲೀಷ್ ಲ್ಯಾಂಗ್ವೇಜು 30 ಪ್ರಶ್ನೆ, 30 ಮಾರ್ಕ್ಸು, 20 ನಿಮಿಷ ಟೈಮ್ ಇರುತ್ತೆ. ಅದೇ ರೀತಿ ನ್ಯೂಮರಿಕಲ್ ಎಬಿಲಿಟಿ 35 ಕ್ವಶನು, 35 ಮಾರ್ಕ್ಸು, 20 ನಿಮಿಷ ಇರುತ್ತೆ. ಅದೇ ರೀತಿ ರೀಸನಿಂಗ್ ಎಬಿಲಿಟಿ 35 ಕ್ವಶನು, 30 ಮಾರ್ಕ್ಸು, 20 ನಿಮಿಷ ಟೈಮ್ ಇರುತ್ತೆ. ಟೋಟಲ್ ಆಗಿ 100 ಕ್ವಶನು, 100 ಮಾರ್ಕ್ಸು, ಟೋಟಲ್ 1 ಅವರ್ ಟೈಮ್ ಇರುತ್ತೆ ನಿಮಗೆ. ಅದೇ ರೀತಿ ಹೇಳೋದಾದರೆ ನ್ಯೂಮೆರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ ಕೂಡ ನೀವು ಕನ್ನಡ ಮತ್ತು ಹಿಂದಿ ಲ್ಯಾಂಗ್ವೇಜು ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜ್ 3 ಲ್ಯಾಂಗ್ವೇಜ್ ಯಾವ್ದು ಲ್ಯಾಂಗ್ವೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಬರಿಬೋದು. ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಎಕ್ಸಾಮ್ ಈ ಥರ ಇರುತ್ತೆ ನೋಡಿ. ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ಸು 50 ಪ್ರಶ್ನೆ, 50 ಮಾರ್ಕ್ಸು, 35 ನಿಮಿಷ ಟೈಮ್ ಇರುತ್ತೆ. ಅದೇ ರೀತಿ ಜನರಲ್ ಇಂಗ್ಲೀಷ್ಗೆ 40 ಕ್ವಶನು, 40 ಮಾರ್ಕ್ಸು, 35 ನಿಮಿಷ ಇರುತ್ತೆ. ಅದೇ ರೀತಿ ಕ್ವಾಂಟಿಟ್ಯೂಡ್ ಆಪ್ಟಿಟ್ಯೂಡ್ಗೆ 50 ಕ್ವಶನು, 50 ಮಾರ್ಕ್ಸು, 45 ನಿಮಿಷ ಇರುತ್ತೆ. ಅದೇ ರೀತಿ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡು 50 ಕ್ವಶನ್ ಇರುತ್ತೆ, ಆದರೆ 60 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ 45 ನಿಮಿಷ ಇರುತ್ತೆ. ಟೋಟಲಾಗಿ ನೋಡೋದಾದ್ರೆ 190 ಪ್ರಶ್ನೆಗಳಿರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ ನಿಮ್ಗೆ ಟೈಮ್ ಬಂದು 2 ಗಂಟೆ 40 ನಿಮಿಷ ಟೈಮ್ ಇರುತ್ತೆ ನಿಮಗೆ. ಅದೇ ರೀತಿ 2 ಎಕ್ಸಾಮಲ್ಲಿ 1:4 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ನಿಮಗೆ. ಅದೇ ರೀತಿ 3ನೇ ಸ್ಟೆಪ್ ಬಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಐತೆ. ಅದರಲ್ಲಿ ಈ ಥರ ಮಾಡ್ತಾರೆ ನೋಡಿ. ನಾನ್ ಅವರಬಲ್ ಟೆಸ್ಟ್ ಐತೆ. ಅದರಲ್ಲಿ ಆಬ್ಜೆಕ್ಟಿವ್ಗೆ 3 ಪ್ಯಾಸೇಜ್ ಇದೆ, 15 ಮಾರ್ಕ್ಸು. ಸಬ್ಜೆಕ್ಟಿವ್ಗೆ 3 ಪ್ರಶ್ನೆ, 15 ಮಾರ್ಕ್ಸು. ಅದೇ ರೀತಿ ವರ್ಬಲ್ ಟೆಸ್ಟ್ಗೆ 20 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 15, 30, 40, 50 ಮಾರ್ಕ್ಸ್ ಇರುತ್ತೆ ಟೋಟಲಾಗಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರಿಬೋದು ಅಂತ ನೋಡಿದರೆ, ಆ ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಬರಿಬೋದು ಅಂತ ನೋಡಿ. ಕರ್ನಾಟಕ ನೋಡೋದಾದರೆ ಇಂಗ್ಲೀಷ್, ಹಿಂದಿ, ಕನ್ನಡ ಈ 3 ಲ್ಯಾಂಗ್ವೇಜ್ ಕೂಡ ನೀವು ಎಕ್ಸಾಮ್ ಬರಿಬೋದು ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಬಂದುಬಿಟ್ಟು ಪ್ರಿಲಿಮಿನರಿ ಎಕ್ಸಾಮ್ ಸೆಪ್ಟೆಂಬರ್ ತಿಂಗಳು ನಡೆಯುತ್ತೆ. ಅದೇ ರೀತಿ ಮೇನ್ ಎಕ್ಸಾಮ್ 2 ತಿಂಗಳು ಆದಮೇಲೆ ನಡೆಯುತ್ತೆ. ಇನ್ನು ಸ್ಯಾಲ್ರಿ ನೋಡೋದಾದರೆ ನೋಡಿ, ಸ್ಟಾರ್ಟಿಂಗ್ ಬಂದು 24,050 ರೂಪಾಯಿಂದ ಹಿಡಿದು 64,480 ರೂಪಾಯಿ ತನಕ ಇರುತ್ತೆ. ಇದು ಬೇಸಿಕ್ ನೋಡಿ ನಿಮಗೆ 26,730 ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳಿ. ಅದ್ರ ಜೊತೆ ನಿಮಗೆ ಅಡ್ವಾನ್ಸ್ ಇಂಕ್ರಿಮೆಂಟ್ ಕೂಡ ಸಿಗುತ್ತೆ ಅಂತ, 2 ಇಂಕ್ರಿಮೆಂಟ್ಸ್ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಯಾವುದಾದ್ರೂ ಮೆಟ್ರೋ ಸಿಟಿಯಲ್ಲಿ ವರ್ಕ್ ಮಾಡಿದರೆ ನಿಮಗೆ ಬೇಸಿಕ್ ನಿಮಗೆ 46,000 ಸಿಗುತ್ತೆ ಮತ್ತು ಅದ್ರ ಜೊತೆ ಅಡಿಷ್ನಲ್ ಆಗಿ 2 ಇಂಕ್ರಿಮೆಂಟ್ ಕೂಡ ಸಿಗುತ್ತವೆ ಅಂತ ಹೇಳ್ತಾರೆ ಅವರು. ನೋಡಿ, ಪ್ರಾಬಿಯೇಷನ್ ಪೀರಿಯಡ್ ಬಂದುಬಿಟ್ಟು 6 ತಿಂಗಳಿರುತ್ತೆ. 6 ತಿಂಗಳಲ್ಲಿ ನಿಮ್ಮದು ಪ್ರಾಬಿಯೇಷನ್ ಪೀರಿಯಡ್ ಅದಾದಮೇಲೆ ನಿಮ್ಮದು ಪರ್ಮನೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ನಿಮ್ಗೆ ಕೊಡ್ತಾರೆ ಇವರು. SC ST ಕ್ಯಾಂಡಿಡೇಟ್ ಆದರೆ ಅದರಿಂದ ಪ್ರೀ ಎಕ್ಸಾಮಿನೇಷನ್ ಇದನ್ನು ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದು ಪ್ರಿಲಿಮಿನರಿ ಎಕ್ಸಾಮು, ಮೇನ್ ಎಕ್ಸಾಮು ಎಲ್ಲ ಅಡ್ಮಿಟ್ ಕಾರ್ಡು 10 ಡೇ ಬಿಫೋರ್ ಎಕ್ಸಾಮ್ ಯಾವಾಗಿರುತ್ತೆ ಅದೇ 10 ದಿವಸ ಬಿಫೋರ್ ಬಿಡ್ತಾರೆ. ಅಪ್ಲಿಕೇಶನ್ ಫೀ ಬಂದುಬಿಟ್ಟು SC ST PWD ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಅದೇ ರೀತಿ OBC ಕ್ಯಾಂಡಿಡೇಟ್ಗಳಿಗೆ 750 ರೂಪಾಯಿ ಪೇಮೆಂಟ್ ಇರುತ್ತೆ. ಈ ಪೇಮೆಂಟು ನಾನ್ ರಿಫಂಡೇಬಲ್ ಆಗಿರುತ್ತೆ, ನಿಮಗೆ ವಾಪಸ್ ಬರೋದಿಲ್ಲ. ಅಪ್ಲೈ ಮಾಡೋದು ಹೇಗಂತ ನೋಡಿ, SBI ಕೆರಿಯರ್ ಆಪ್ಷನ್ ಇದೆಯಲ್ಲ, ಈ ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿ ಅಪ್ಲೈ ಮಾಡೋದು. ಅಪ್ಲೈ ಲಿಂಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಎಲ್ಲ ಡೀಟೇಲ್ಸ್ ತುಂಬಿ ನಿಮ್ಮ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಪ್ರಿಲಿಮಿನರಿ ಮತ್ತು ಮೇನ್ ಎಕ್ಸಾಮ್ ಸೆಂಟರ್ ನೋಡೋದಾದ್ರೆ ನೋಡಿ, ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಅದೇ ರೀತಿ ಉಡುಪಿ ಕೂಡ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅಪ್ಲಿಕೇಶನ್ ಹಾಕಿ ನೀವು ಬೇಗನೆ ಅಪ್ಲಿಕೇಶನ್ ಹಾಕಿರಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.